ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಶಬರಿಮಲೆ ಅಯ್ಯಪ್ಪ ಕ್ಷೇತ್ರ ಭಾರತದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲೊಂದು. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇರುಮುಡಿ ಹೊತ್ತು ಧರ್ಮಶಾಸ್ತ್ರನ ಯಾತ್ರೆ ಕೈಗೊಳ್ಳುವ ಮೂಲಕ ಅಯ್ಯಪ್ಪ ವ್ರತದ ಮಹತ್ವ ಸಾರಿದ್ದಾರೆ. ಅಷ್ಟಕ್ಕೂ ರಾಷ್ಟ್ರಪತಿಗಳು ಕೈಗೊಂಡ ವ್ರತಾಚರಣೆ ಹೇಗಿತ್ತು? ಶಬರಿಮಲೆ ಅಯ್ಯಪ್ಪ ಕ್ಷೇತ್ರ ನಿರ್ಮಾಣವಾಗಿದ್ದ ಹೇಗೆ? ದ್ರೌಪದಿ ಮುರ್ಮು ಅವರು ಶಬರಿಮಲೆ ಯಾತ್ರೆ ಕೈಗೊಂಡಿದ್ದು ಯಾಕೆ ಅನ್ನೋದನ್ನ ಹೇಳ್ತೇವೆ. ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. ಶಬರಿಮಲೆ ದೇವರ ನಾಡು ಕೇರಳದ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯಲ್ಲಿರುವ ಪತ್ತನಂತಿಟ್ಟ ಜಿಲ್ಲೆಯಲ್ಲಿರುವ ಈ ಕ್ಷೇತ್ರ ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲೊಂದು. ಇಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲೊಂದು. ವರ್ಷಂಪ್ರತಿ ಕೋಟ್ಯಾಂತರ ಭಕ್ತರು ಆಗಮಿಸುವ ಈ ಕ್ಷೇತ್ರ ದಟ್ಟ ಕಾನನದಿಂದಲೇ ಆವರಿಸಿಕೊಂಡಿದೆ. ಇಲ್ಲಿಗೆ ತೆರಳೋ ಭಕ್ತರು 41 ದಿನಗಳ ಕಾಲ ಕಠಿಣ ಉಪವಾಸ ವ್ರತಾಚರಣೆಯನ್ನ ಮಾಡಿ ಇರುಮುಡಿಯನ್ನ ಶಬರಿಮಲೆಯ 18 ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಇಂತಹ ಪವಿತ್ರ ಕ್ಷೇತ್ರಕ್ಕೀಗ ದೇಶದ ಪ್ರಥಮ ಪ್ರಜೆ ಎನಿಸಿರೋ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇರುಮುಡಿ ಹೊತ್ತು ಶಬರಿಮಲೆ ಯಾತ್ರೆ ಮಾಡಿದ್ದಾರೆ. ಭಾರತದ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು ಅವರು ಶಬರಿಮಲೆ ಯಾತ್ರೆ ನಡೆಸುವ ಮೂಲಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೊದಲ ಮಹಿಳಾ ರಾಷ್ಟ್ರಪತಿ ಎನಿಸಿದ್ದಾರೆ. ಅದರಲ್ಲೂ ಸಾಂಪ್ರದಾಯಿಕವಾಗಿರುವ ಪದ್ಧತಿಗಳನ್ನ ಅನುಸರಿಸಿ ಇರುಮುಡಿಯನ್ನ ಹೊತ್ತು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ನಾಲ್ಕು ದಿನಗಳ ಕಾಲ ಕೇರಳ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿಗಳ ಪ್ರವಾಸದಲ್ಲಿ ಶಬರಿಮಲೆ ಯಾತ್ರೆ ಐತಿಹಾಸಿಕ ದಾಖಲೆಯನ್ನೇ ಬರೆದಿದೆ. ದೇಶದ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರು ನೇರವಾಗಿ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಬಹುದಾಗಿತ್ತು. ಆದರೆ ರಾಷ್ಟ್ರಪತಿಗಳು ಹಾಗೆ ಮಾಡಲಿಲ್ಲ. ತನ್ನ ಧರ್ಮ ನಂಬಿಕೆಯ ಬಗ್ಗೆ ಎಷ್ಟೊಂದು ಗೌರವ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಈ ಹಿಂದೆ ಮಾಜಿ ರಾಷ್ಟ್ರಪತಿಗಳಾಗಿರುವ ವಿ ಗಿರಿ ಅವರು 1970ರ ದಶಕದಲ್ಲಿ ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಆದರೆ ಧಾರ್ಮಿಕ ಕೈಂಕರ್ಯಗಳನ್ನ ಪೂರೈಸಿ ಸಾಂಪ್ರದಾಯಿಕತೆಗೆ ಒಂದಿಂಚೂ ಲೋಪ ಬಾರದಂತೆ ಅಯ್ಯಪ್ಪ ವ್ರತಾಚರಣೆಯನ್ನ ಪಾಲಿಸಿದ ಮೊದಲ ರಾಷ್ಟ್ರಪತಿ ಅಂದ್ರೆ ಖಂಡಿತ ತಪ್ಪಿಲ್ಲ. ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಶಬರಿಮಲೆಯಲ್ಲಿರೋ 18 ಮೆಟ್ಟಿಲುಗಳನ್ನ ಏರಲೇಬೇಕು. 18 ಮೆಟ್ಟಿಲುಗಳನ್ನ ಏರಿ ಧರ್ಮಶಾಸ್ತ್ರನ ದರ್ಶನ ಮಾಡಿದ್ರೆ ಜೀವನ ಪಾವನ ಅನ್ನೋ ನಂಬಿಕೆ ಭಕ್ತರಲ್ಲಿ. ಅದರಲ್ಲೂ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವರಾಗಿರುವ ಹರಿಹರ ಸುತ ಅಯ್ಯಪ್ಪನನ್ನ ನಿತ್ಯ ಬ್ರಹ್ಮಚಾರಿ ಎಂದೇ ಪರಿಗಣಿಸುತ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಪಂಪಾ ನದಿಯ ತೀರವನ್ನ ತಲುಪಿದ್ರು. ಕಪ್ಪು ಸೀರೆಯುಟ್ಟು ಬಂದಿದ್ದ ದ್ರೌಪದಿ ಮುರ್ಮು ಅವರು ಪಂಪಾ ತೀರದಲ್ಲಿರೋ ಗಣಪತಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಪಂಪಾದಲ್ಲಿಯೇ ಕೆಟ್ಟುನಿರ ವಿಧಿಯನ್ನ ಪೂರೈಸಿದ ಬಳಿಕ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಇರುಮುಡಿ ಕಟ್ಟಿದ್ರು. ಎಲ್ಲಾ ಧಾರ್ಮಿಕ ಕೈಂಕರ್ಯಗಳನ್ನ ಪೂರೈಸಿದ ಬಳಿಕ ರಾಷ್ಟ್ರಪತಿಗಳು ಇರುಮುಡಿ ಹೊತ್ತು ಶಬರಿಮಲೆಗೆ ತೆರಳಿದ್ರು. ವಿಶೇಷ 4 ಚಕ್ರ ಚಾಲಿತ ವಾಹನಗಳಲ್ಲಿ 4.5 ಕಿಲೋಮೀಟರ್ ದೂರದ ಸ್ವಾಮಿ ಅಯ್ಯಪ್ಪ ರಸ್ತೆಯ ಮೂಲಕ ಸನ್ನಿಧಾನವನ್ನ ತಲುಪಿದ್ದು ವಿಶೇಷವಾಗಿತ್ತು. ಶಬರಿಮಲೆಯಲ್ಲಿರುವ ಅಯ್ಯಪ್ಪ ಸನ್ನಿಧಾನದಲ್ಲಿ ಮುಖ್ಯ ಅರ್ಚಕರಾದ ಕಂಡರಾರು ಮಹೇಶ ಮೋಹನಾರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ತಮ್ಮ ತಲೆಯ ಮೇಲೆ ಇರುಮುಡಿಯನ್ನ ಹೊತ್ತು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿರುವ ಪವಿತ್ರ 18 ಮೆಟ್ಟಿಲುಗಳನ್ನ ಏರುವ ಮೂಲಕ ಭಗವಾನ್ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಮುಂಭಾಗದಲ್ಲಿ ಇರುಮುಡಿಯನ್ನ ಇಳಿಸಿದ ದೇವಳದ ಪ್ರಧಾನ ಅರ್ಚಕರು ಪೂಜೆಯನ್ನ ಸಲ್ಲಿಸಿದ್ರು. ಅಯ್ಯಪ್ಪ ಸ್ವಾಮಿಯ ಮುಂದೆ ವಿಶೇಷ ಪ್ರಾರ್ಥನೆಯನ್ನ ನೆರವೇರಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಯ್ಯಪ್ಪ ದೇವಾಲಯದ ಪಕ್ಕದಲ್ಲಿರೋ ಮಾಳಿಕಾಪುರಂ ದೇವಸ್ಥಾನಕ್ಕೂ ಭೇಟಿ ನೀಡಿದ್ರು. 67 ವರ್ಷ ಪ್ರಾಯದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಬರಿಮಲೆ ಯಾತ್ರೆಯನ್ನ ಸಾಂಪ್ರದಾಯಿಕವಾಗಿ ನೆರವೇರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ರಾಷ್ಟ್ರಪತಿಗಳ ಕಾರ್ಯಕ್ಕೆ ಎಲ್ಲೆಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಅಷ್ಟಕ್ಕೂ ಶಬರಿಮಲೆ ಪವಿತ್ರ ಕ್ಷೇತ್ರವಾಗಿರೋದು ಯಾಕೆ? ಇಲ್ಲಿರೋ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಯಾಕೆ ಅಷ್ಟೊಂದು ಕಠಿಣ ವ್ರತ ಪಾಲಿಸಬೇಕು ಗೊತ್ತಾ?
ಹರಿಹರನ ಪುತ್ರನೇ ಸ್ವಾಮಿ ಅಯ್ಯಪ್ಪ. 41 ದಿನಗಳ ವ್ರತಾಚರಣೆಗೆ ಒಲಿಯುತ್ತಾನೆ ಧರ್ಮಶಾಸ್ತ್ರ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನ ಕೈಗೊಳ್ಳುವ ಭಕ್ತರು ಸಾಮಾನ್ಯವಾಗಿ 41 ದಿನಗಳ ಕಾಲ ಕಠಿಣ ವ್ರತವನ್ನ ಪಾಲಿಸುತ್ತಾರೆ. ಒಂದು ಮಂಡಲದ ಕಾಲ ವ್ರತಾಚರಣೆ ಮಾಡುವುದು ಅತ್ಯಂತ ಪವಿತ್ರ ಅನ್ನೋ ನಂಬಿಕೆ ಹಿಂದೂಗಳಲ್ಲಿದೆ. ಭಕ್ತರು ಅಂಧಕಾರವನ್ನ ಅಳಿಸಿ ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸಿಕೊಂಡು ಅಯ್ಯಪ್ಪ ವ್ರತಾಚರಣೆಯನ್ನ ಕೈಗೊಳ್ತಾರೆ. ಗುರುಸ್ವಾಮಿಯ ಸಮ್ಮುಖದಲ್ಲಿ ಮಾಲಾಧಾರಣೆ ಮಾಡುವ ಮೂಲಕ ಅಯ್ಯಪ್ಪನ ವ್ರತ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಅಥವಾ ಉತ್ತರ ನಕ್ಷತ್ರದ ದಿನದಂದು ಮಾಲಾಧಾರಣೆ ಮಾಡಬೇಕು ಅನ್ನೋ ನಿಯಮವಿದೆ. ಮಾಲೆ ಧಾರಣೆ ಮಾಡಿದ ಕ್ಷಣದಿಂದಲೇ ವ್ರತ ಆರಂಭಗೊಳ್ಳುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಜನರು ತಮಗಿಷ್ಟದ ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೀತಾರೆ. ಆದರೆ ನಿಯಮದ ಪ್ರಕಾರ 41 ದಿನಗಳ ಕಾಲ ವ್ರತಾಚರಣೆ ಮಾಡೋದು ಅತ್ಯಂತ ಶ್ರೇಷ್ಠ. ಈ ಅವಧಿಯಲ್ಲಿ ಸಾಕಷ್ಟು ಕಠಿಣ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಗುರುಸ್ವಾಮಿಗಳು ಕನ್ಯಾಸ್ವಾಮಿಗಳಿಗೆ ವ್ರತಾಚರಣೆಯ ಪಾಠವನ್ನ ಹೇಳಿಕೊಡ್ತಾರೆ. ಈ ವ್ರತಾಚರಣೆಯನ್ನ ಕೈಗೊಳ್ಳುವ ಭಕ್ತರು ಬ್ರಹ್ಮಚರ್ಯವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮದುವೆಯಾದವರು ಕೂಡ ಬ್ರಹ್ಮಚಾರಿಗಳಂತೆ ಬದುಕಬೇಕು. ಮುಂಜಾನೆ 4 ಗಂಟೆಗೆ ಎದ್ದು ಸ್ನಾನವನ್ನ ಮಾಡಿ ಶರಣು ಕರೆಯುವ ಮೂಲಕ ವ್ರತ ಆರಂಭಗೊಳ್ಳುತ್ತದೆ. ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಕೈಗೊಳ್ಳುವಾತ ಎಷ್ಟೇ ಶ್ರೀಮಂತನಾಗಿದ್ರೂ ಕೂಡ ಸರಳ ಜೀವನ ನಡೆಸೋದಕ್ಕೆ ಸಿದ್ಧನಾಗಿರಲೇಬೇಕು. ಕಡ್ಡಾಯವಾಗಿ ನಿತ್ಯವೂ ನೆಲದ ಮೇಲೆಯೇ ಮಲಗಬೇಕು. ಚಪ್ಪಲಿಗಳನ್ನ ತ್ಯಜಿಸಿ ಕಡ್ಡಾಯವಾಗಿ ಬರಿಗಾಲಿನಲ್ಲಿಯೇ ನಡೆದಾಡಬೇಕು. ಹೀಗೆ ಮಾಡುವುದರಿಂದ ದೈಹಿಕ ಸಹಿಷ್ಣುತೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಯಾವುದೇ ಕಾರಣಕ್ಕೂ ತಲೆಗೂದಲು ಕ್ಷೌರ ಮಾಡಿಸುವುದನ್ನ ತ್ಯಜಿಸಬೇಕು. ಕೋಪ, ದುರಾಸೆ, ಅಹಂಕಾರ, ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು. ಎಲ್ಲರೊಂದಿಗೂ ತಾಳ್ಮೆಯಿಂದಲೇ ವರ್ತಿಸಬೇಕು. ತಲೆ, ದೇಹಕ್ಕೆ ಎಣ್ಣೆ ಹಚ್ಚುವುದಕ್ಕೆ ನಿಷೇಧವಿದೆ. ಅಷ್ಟೇ ಅಲ್ಲ, ಕೇವಲ ಸಾತ್ವಿಕ ಆಹಾರ, ಅದರಲ್ಲೂ ಸಸ್ಯಾಹಾರವನ್ನಷ್ಟೇ ಸೇವನೆ ಮಾಡಬೇಕು. ಸೂರ್ಯೋದಯಕ್ಕೂ ಮೊದಲು ಹಾಗೂ ಸಂಜೆ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ದಿನಕ್ಕೆ 2 ಬಾರಿ ಅಯ್ಯಪ್ಪ ಸ್ವಾಮಿಯ ಪೂಜೆಯ ಜೊತೆಗೆ 108 ಶರಣು ಎಂದು ಜಪಿಸೋದನ್ನ ಮರೆಯಲೇಬಾರದು. ಇಷ್ಟೇ ಅಲ್ಲ, ಅಯ್ಯಪ್ಪ ಮಾಲಾಧಾರಿಗಳು ಧರಿಸುವ ಬಟ್ಟೆಯಲ್ಲಿಯೂ ನಿಯಮವಿದೆ. ಸಾಮಾನ್ಯವಾಗಿ ಮಾಲಾಧಾರಿಗಳು ಕಪ್ಪು, ನೀಲಿ, ಕೇಸರಿ ಬಣ್ಣದ ಬಟ್ಟೆಗಳನ್ನೇ ಧರಿಸುತ್ತಾರೆ. ಈ ಬಣ್ಣಗಳು ಲೌಕಿಕ ಆಸಕ್ತಿಯಿಂದ ವಿರಕ್ತರನ್ನಾಗಿ ಮಾಡುತ್ತದೆ ಅನ್ನೋ ನಂಬಿಕೆ ಇದೆ. ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯನ್ನ ಮಾಡುವವರನ್ನ ಸ್ವಾಮಿ ಅಥವಾ ಅಯ್ಯಪ್ಪ ಎಂದೇ ಕರೀತಾರೆ. ಸದಾಕಾಲವೂ ಸ್ವಾಮಿಯ ಶರಣಂ ಅಯ್ಯಪ್ಪ ಜಪ ಪಠಿಸುತ್ತಲೇ ಬಡವರಿಗೆ, ಅಶಕ್ತರಿಗೆ ಸೇವೆ ಸಹಾಯ ಮಾಡುತ್ತಾ ವ್ರತಾಚರಣೆಯನ್ನ ಮಾಡ್ತಾರೆ. 41 ದಿನಗಳ ವ್ರತ ಮುಗಿದ ನಂತರ ಯಾತ್ರೆಗೆ ಹೊರಡುವ ಮೊದಲು ಗುರುಸ್ವಾಮಿಯವರು 2 ಭಾಗಗಳಿರುವ ಬಟ್ಟೆಯ ಇರುಮುಡಿಯನ್ನ ತುಂಬಿಸ್ತಾರೆ. ಒಂದು ಭಾಗದಲ್ಲಿ ಪೂಜಾ ಸಾಮಗ್ರಿ, ಮತ್ತೊಂದು ಭಾಗದಲ್ಲಿ ವೈಯಕ್ತಿಕ ವಸ್ತುಗಳನ್ನ ಇರಿಸಲಾಗುತ್ತೆ. ಇರುಮುಡಿಯನ್ನ ತಲೆಯ ಮೇಲೆ ಹೊತ್ತು ಗುರುವಿನ ಮಾರ್ಗದರ್ಶನದಲ್ಲಿ ಶಬರಿಮಲೆಗೆ ಪಾದಯಾತ್ರೆಯಲ್ಲಿಯೇ ತೆರಳಬೇಕಿತ್ತು. ಇದೀಗ ಪಂಪಾ ಕ್ಷೇತ್ರ, ನೀಲಕಲ್ವರೆಗೆ ವಾಹನಗಳಲ್ಲಿ ತೆರಳುವ ಸಂಪ್ರದಾಯವಿದೆ. ಆದರೆ ಪಂಪಾ ನದಿಯಲ್ಲಿ ಪವಿತ್ರ ಸ್ನಾನದ ಬಳಿಕ ಇರುಮುಡಿಯನ್ನ ಹೊತ್ತು ಪ್ರತಿಯೊಬ್ಬರೂ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದವರೆಗೂ ಪಾದಯಾತ್ರೆಯಲ್ಲೇ ಸಾಗುತ್ತಾರೆ. ಅದರಲ್ಲೂ ಸನ್ನಿಧಾನದಲ್ಲಿರುವ 18 ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಇರುಮುಡಿಯನ್ನ ಸಲ್ಲಿಸಿ ವ್ರತಾಚರಣೆಗೆ ಮಂಗಳ ಹಾಡುತ್ತಾರೆ. ಶಬರಿಮಲೆಯಲ್ಲಿ ನೆಲೆಯಾಗಿದ್ಯಾಕೆ ಅಯ್ಯಪ್ಪ? ತಾಯಿಗೆ ಹುಲಿಹಾಲು ಕುಡಿಸಿ ಮಹಿಷಿ ಸಂಹಾರ. ಶಬರಿಮಲೆಯ ಅಯ್ಯಪ್ಪ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಶಬರಿಮಲೆ ಇತಿಹಾಸ ಹಿಂದೂ ಪುರಾಣದ ಜೊತೆಗೆ ನಂಟು ಹೊಂದಿದೆ. ದೇವರುಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ವಿಷ್ಣುವು ಸುಂದರ ರೂಪವಾದ ಮೋಹಿನಿ ಅವತಾರ ತಾಳುತ್ತಾನೆ. ಮೋಹಿನಿಯನ್ನ ಕಂಡ ಶಿವನು ಆಕರ್ಷಿತನಾಗುತ್ತಾನೆ. ಶಿವ ಮತ್ತು ಮೋಹಿನಿಯ ಸಂಯೋಗದಿಂದ ಜನಿಸಿದ ಮಗುವೆ ಅಯ್ಯಪ್ಪ. ಹರಿ ಮತ್ತು ಹರನ ಪುತ್ರನಾಗಿರುವ ಕಾರಣಕ್ಕೆ ಹರಿಹರ ಸುತ ಎಂದು ಕರೆಯಲಾಗುತ್ತೆ. ಅಯ್ಯಪ್ಪನ ಜನನದ ಮುಖ್ಯ ಉದ್ದೇಶ ಮಹಿಷಿಯನ್ನೋ ರಾಕ್ಷಸಿಯ ಸಂಹಾರ.
ಹರಿಹರರಿಂದ ಸೃಷ್ಟಿಯಾದ ಮಗು ಅಯ್ಯಪ್ಪನನ್ನ ಕೇರಳದ ಪಂಪಾ ನದಿಯ ತೀರದಲ್ಲಿ ಬಿಡಲಾಗುತ್ತೆ. ಕಾಡಿಗೆ ಬೇಟೆಗಾಗಿ ಬಂದಿದ್ದ ಪಂದಳದ ರಾಜ ರಾಜಶೇಖರನಿಗೆ ಆ ಮಗು ಅಳುವ ಸದ್ದು ಕೇಳಿಸುತ್ತದೆ. ಮೊದಲೇ ಮಕ್ಕಳಿಲ್ಲದ ರಾಜ ಕಾಡಿನಲ್ಲಿದ್ದ ಮಗುವನ್ನ ಕಂಡು ಸಂತೋಷಗೊಳ್ಳುತ್ತಾನೆ. ಮಗುವಿನ ಕೊರಳಲ್ಲಿ ಮಣಿ ಇದ್ದ ಕಾರಣಕ್ಕೆ ಆತನಿಗೆ ಮಣಿಕಂಠ ಎಂದು ಹೆಸರಿಡುತ್ತಾನೆ. ಮಣಿಕಂಠ ಬೆಳೆದು ದೊಡ್ಡವನಾಗುತ್ತಲೇ ತನ್ನ ಸಾಕು ತಾಯಿ ಅನಾರೋಗ್ಯದ ನಾಟಕವಾಡಿ ಹುಲಿ ಹಾಲನ್ನ ತರಲು ಕಾಡಿಗೆ ಕಳಿಸುತ್ತಾಳೆ. ಹುಲಿಯನ್ನ ಹುಡುಕುತ್ತಾ ಹೊರಟ ಮಣಿಕಂಠ ಮಹಿಷಿ ಅನ್ನೋ ರಾಕ್ಷಸಿಯನ್ನ ಸಂಹಾರ ಮಾಡುತ್ತಾನೆ. ನಂತರ ದೇವಾನುದೇವತೆಗಳ ರಾಜ ಎನಿಸಿರುವ ಇಂದ್ರನೇ ಸ್ವತಃ ಹುಲಿಯ ರೂಪ ತಾಳಿ ಮಣಿಕಂಠನನ್ನ ಅರಮನೆಗೆ ಕರೆತರುತ್ತಾನೆ. ಮಣಿಕಂಠ ತನ್ನ ದೈವತ್ವ ತೋರಿಸುತ್ತಾನೆ. ತಂದೆ ರಾಜಶೇಖರನ ಕೋರಿಕೆಯ ಮೇರೆಗೆ ದೇವಸ್ಥಾನ ನಿರ್ಮಿಸಲು ಸೂಕ್ತ ಸ್ಥಳವನ್ನ ಸೂಚಿಸಲು ಬಾಣವನ್ನ ಪ್ರಯೋಗಿಸುತ್ತಾನೆ. ಆ ಬಾಣವು ಶಬರಿ ಪರ್ವತದ ಮೇಲೆ ಬೀಳುತ್ತದೆ. ರಾಮಾಯಣದಲ್ಲಿ ರಾಮನಿಗಾಗಿ ಕಾದಿದ್ದ ಭಕ್ತೆ ಶಬರಿ ತಪಸ್ಸು ಮಾಡಿದ ಸ್ಥಳ ಇದಾಗಿದ್ರಿಂದ ಆ ಪ್ರದೇಶಕ್ಕೆ ಶಬರಿಮಲೆ ಎಂದು ಹೆಸರಾಯಿತು. ರಾಜ ರಾಜಶೇಖರನು ಗುರು ಅಗಸ್ತ್ಯರ ಸಲಹೆಯಂತೆ ಆ ಸ್ಥಳದಲ್ಲಿ ಅಯ್ಯಪ್ಪ ಸ್ವಾಮಿಗೆ ದೇವಸ್ಥಾನ ನಿರ್ಮಿಸಿದನು. ಅಲ್ಲಿಂದ ಶಬರಿಮಲೆ ಅಯ್ಯಪ್ಪ ಸನ್ನಿಧಾನ ಸೃಷ್ಟಿಯಾಯಿತು. ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯು ಶಾಶ್ವತವಾದ ಬ್ರಹ್ಮಚಾರಿ ಮತ್ತು ಶ್ರೇಷ್ಠ ಯೋಗಿ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ. ಕಠಿಣ ಬ್ರಹ್ಮಚರ್ಯ ವ್ರತ ಕೈಗೊಂಡವರಿಗೆ ಮಾತ್ರವೇ ಅಯ್ಯಪ್ಪ ಸ್ವಾಮಿ ಒಲಿಯುತ್ತಾರೆ ಅನ್ನೋ ನಂಬಿಕೆ ಇದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿನ ಸಾಂಪ್ರದಾಯಿಕತೆಗೆ ಒಂದಿಂಚು ಲೋಪ ಆಗದಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಬರಿಮಲೆ ಯಾತ್ರೆ ಕೈಗೊಂಡಿದ್ದಾರೆ. ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ. ಸನಾತನ ಯುಗ ಆರಂಭ.